Audio Jungle. Audio Jungle. ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಮೊದಲನೇದಾಗಿ 2023ನೇ ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಇನ್ನು ಇವತ್ತಿಂದ ಈ ಕ್ಷಣದಿಂದ 2024 ಶುರುವಾಗ್ತಾ ಇದೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ 2024ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ನೀವು ಅಂದುಕೊಂಡಂತಹ ಗೋಲ್ಗಳನ್ನ ನೀವು ರೀಚ್ ಮಾಡಿ ಯಶಸ್ಸನ್ನ ಕಾಣಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಹೊಸ ವರ್ಷದ ಶುಭಾಶಯಗಳು. ಸೇಮ್ ಟು ಯು. ಅದೇ ಕಾಲಕ್ಕೆ ವೀಕ್ಷಕರಿಗೂ ಸಹಿತ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದಲ್ಲಿ ಏನೇನು ಆಗಬಹುದು 2023 ಅಂತ ನೀವು ನೋಡಿದಿರಿ. ಆ ನೆಲೆಗಟ್ಟಿನಲ್ಲೇ ನಾವು ಒಂದಿಷ್ಟು ಚರ್ಚೆಗಳನ್ನ ಇಟ್ಕೋಬೇಕು ಮಾಡಿದ್ವಿ. ನೋಡೋಣ ಇನ್ನೆಲ್ಲರೂ ಏನು ಮಾತಾಡ್ತಾರೆ ಮೇಡಮ್ ಅವರು, ಏನು ಪ್ರಶ್ನೆ ಕೇಳ್ತಾರೆ ಅಲ್ಲೆಲ್ಲಿ ಮುಂದುವರಿನು ಅಂತ ಹೇಳ್ತಾ ನಿಮ್ಗೆ ಮತ್ತೆ ಸ್ವಾಗತ ಮಾಡ್ತಾ ವಂದನೆಗಳು ಹೇಳ್ತಾ ಇದ್ದೀನಿ. ಶುರು ಮಾಡಿ. ಸೊ ಇವಾಗ 2023ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಲವಾರು ಬದಲಾವಣೆಗಳನ್ನ ತಗೊಂಡು ಬಂತು ನಮ್ಮ ದೇಶದಲ್ಲಿ. ಅದರಲ್ಲಿ ಮುಖ್ಯವಾದದ್ದು 370 ಆಗಿರಬಹುದು ಅಥವಾ ಅಗ್ನಿವೀರ ಅನ್ನುವಂತ ಆಗಿರಬಹುದು. ಇವಾಗ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಕ್ತಾ ಇದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿ ಬಂದಿದೆ. ಉದ್ಘಾಟನೆ 2024ರಲ್ಲಿದೆ, ಜನವರಿ 22ಕ್ಕೆ. ಜೊತೆಗೆ NRC, CA ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಒಂದ್ ರೀತಿ ತುಂಬಾನೇ ಏರಿಳಿತಗಳು ಕಂಡು ಕೇಂದ್ರ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ರಾಮ ಮಂದಿರವನ್ನ ಮುಂದಿಟ್ಕೊಂಡು ಅದನ್ನ ಹೈಲೈಟ್ ಮಾಡಿಕೊಂಡು ಚುನಾವಣೆ ಹೊಸ್ತಿಲಲ್ಲಿರೋ ಕಾಲದಲ್ಲಿ ರಾಮನ ಹೆಸರು ಹೇಳ್ಕೊಂಡು ಏನು ಜನರನ್ನ ಮನವೊಲಿಕೆಗೆ ಪ್ರಯತ್ನವನ್ನ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ ಅಥವಾ ಮೋದಿ ಸರ್ಕಾರ, ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ? ಸರ್, ರಾಮ ಮಂದಿರ ನಿರ್ಮಾಣ ಆಯ್ತು, ರಾಮರಾಜ್ಯ ನಿರ್ಮಾಣ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಇದು ಕಾಂಗ್ರೆಸ್ಸಿಗರ ಪ್ರಶ್ನೆನೂ ಆಗಿರ್ಬೋದು, ಸಾರ್ವಜನಿಕರ ಪ್ರಶ್ನೆನೂ ಆಗಿರ್ಬೋದು. ಯಾಕೆಂದ್ರೆ ಅವ್ರ ಹೆಸರು ಹೇಳ್ಕೊಂಡೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮೋದಿ ಅವರು. ಏನಾಗ್ಬೋದು? ಸೊ ನಮ್ಮ ಮೊದಲನೇದಾಗಿ ಮೋದಿಜಿಯವರು 2023 ಒಳಗೆ ಇಲ್ಲಿವರೆಗೆ ಏನೋ ಅಭಿವೃದ್ಧಿ ಹೆಸರು ಹಿಡ್ಕೊಂಡು ಆಡಳಿತ ಬಂದ ರಾಮ ಮಂದಿರ ನಿರ್ಮಾಣ ಮಾಡಿದ್ರು. ಇದು ರಾಮ ಮಂದಿರ ಕೇವಲ ಇದು ಇವತ್ತಿನ ಡಿಮಾಂಡ್ ಅಲ್ಲ. ಇದಕ್ಕೆ ಇದರದೇ ಆದ ಒಂದು 50 ವರ್ಷದ ಇತಿಹಾಸದ ಮತ್ತು ಜನಸಂಘದವರಾಯ್ತು, ಇನ್ನುಳಿದವರಾಯ್ತು, ರಾಮ ಮಂದಿರ ಗುರಿ ಮತ್ತು 370 ತೆಗಿಬೇಕಂತೇಳಿ. ಆ್ಯಕ್ಚುಲಿ 370 ಅದು ನಮ್ಮ ಸಾರ್ವಭೌಮತ್ವಕ್ಕೆ ಏನು ತೊಂದರೆ ಇರಲಿಲ್ಲ. ಆದ್ರೂ ಸಹ ತೊಂದರೆ ಇದೆ ಅನ್ನೋರಂಗೆ ಇವರು ಮಾರ್ಪಾಟ್ ಮಾಡಿ ತೆಗೆದ್ರು. ಭಾಳ ಸಂತೋಷ ಬಿಂಬಿಸಿದ್ರು. ಆದರೂ ಸಂತೋಷ ಪಡೋಣ, ಆಯ್ತಪ್ಪ ಏನೋ ಒಂದು ಮಾಡಿದ್ದಾರೆ, ಒಳ್ಳೆ ಕೆಲಸ ಅಂತ. ಈಗ ನೀವು ಒಂದು ಪ್ರಶ್ನೆ ಏನು ಮಾಡಿದಿರಿ, ರಾಮ ಮಂದಿರ ಕಟ್ಟಿದ್ರು ಮತ್ತು ರಾಮರಾಜ್ಯ ಯಾವಾಗ ಅನ್ನುವಂಥದ್ದು. ನಾಳೆ 22ನೇ ತಾರೀಕು ಈಗಾಗಲೇ ಅದ್ರ ಸಲುವಾಗಿ ರಾಮ ಮಂದಿರ ಕಟ್ಟಿದಾಗೆ ಅದರದ್ದು ಎಲ್ಲ ಕ್ರೆಡಿಟ್ ನಮಗೆ ಸಿಗಬೇಕು, ಇನ್ನೊಬ್ರಿಗೆ ಹೋಗಿ ಕೊಡೋದು ಅನ್ನುವಂಗೆ ಇವತ್ತು ಮೀಡಿಯಾವನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ನಿರಂತರವಾಗಿ ಅದನ್ನು. ಇನ್ನು 2024ರ 22ನೇ ತಾರೀಕಿನಂದಂತೆ ಈಗ ಹೇಳಿಬಿಟ್ಟಾರ ಮೋದಿಯವರು, ಪ್ರತಿ ಮನೆಯೂ ರಾಮ ಮಂದಿರ, ಅಲ್ಲೆಲ್ಲರೂ ದೀಪ ಹಚ್ಚಿ ದೀಪಾವಳಿ ಆಚರಿಸ್ಬೇಕು ಅಂತೇಳಿ. ಅಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ರಾಮಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಅಂತೇಳಿ ನಿಮ್ಗೆ ಗೊತ್ತದ, ನಮ್ಗೆ ಗೊತ್ತದ. ಈಗ ಓಟಿನ ರಾಜಕಾರಣ ಶುರುವಾಗಿದೆ, ಇದಕ್ಕೆ ನಮ್ಮದು ಅದಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಮಾಡ್ರಿ. ಇದಕ್ಕೆ ನಮ್ಮದು ಸಪೋರ್ಟ್ ಅದ. ನಮ್ಮ ಯಾರದ್ದೂ ಈ ದೇಶದ ವಿರೋಧ ಇಲ್ಲ. ಯಾಕಂದ್ರೆ ಎಲ್ಲರೂ ರಾಮನ ಭಕ್ತರು, ರಾಮ ಅವರೊಬ್ಬರು ಆದರ್ಶ ವ್ಯಕ್ತಿ. ಭಾಳ ಸಂತೋಷ. ಅಂಥ ಒಬ್ಬ ರಾಮನನ್ನು ಮುಂದಿಟ್ಟು ಹೊರಟಿದ್ದೀರಿ ನೀವು. ಜೈ ಶ್ರೀರಾಮ್ ಅಂತ ಹೋದೆಲ್ಲ ಹೇಳ್ತಾ ಇದ್ದೀರಿ. ನಾವು ಇವತ್ತು ನಿಮಗೆ ಸಣ್ಣದಾಗಿ ಒಂದು ಪ್ರಶ್ನೆ ಮಾಡುವಂಥದ್ದು ಈ ಮಾಡಿದಳ ತಂಗಿ ಮೇಡಮ್ ಅವರು. ಏನಂತಂದ್ರೆ ರಾಮ ರಾಜ್ಯ ಆಗ್ತದನ ಇದು ಅಂತೇಳಿ. ರಾಮ ರಾಜ್ಯದ ಆಡಳಿತ ಕೊಡ್ಲಿಕ್ಕೆ ಸಾಧ್ಯದನ ಈ ನಮ್ಮ ಮೋದಿ ಸರ್ಕಾರ ಅನ್ನುವಂಥದ್ದನ್ನು. ಇಲ್ಲಿವರೆಗೆ 10 ವರ್ಷದ ನಾವು ಆಡಳಿತ ನೋಡಿದಾಗ ನನಗನಿಸಿದಂಗೆ ಘೋಷಣೆಗಳನ್ನು ಹೆಚ್ಚು ಹೋಗಿದ್ದೇವೆ. ತಾವು ಅಂದ್ಕೊಂಡಂತಹ ಮತ್ತು ಗುರಿ ಇಟ್ಕೊಂಡಂತಹ ಯಾವುದೇ ಒಂದು ಸಾಧನೆ ಇಲ್ಲವರು ಹೇಳ್ಕೊಳ್ಳೋ ಮಾಡಿಲ್ಲ ಅಂತೇಳಿ ಭಾಳಷ್ಟು ರಿಪೋರ್ಟ್ಗಳು ಬರ್ತಾ ಇದ್ದಾರೆ. ಆದರೆ ನಮ್ಮ ಗೋಧಿ ಮೀಡಿಯಾ ಏನು ಮಾಡ್ತದಪ್ಪ ಅಂದ್ರೆ ಸಿಕ್ಕನ್ ಹೈಡ್ ಮುಚ್ಚಿಟ್ಟಿರುವಂಥ ಪ್ರಯತ್ನ ಮಾಡ್ಲಿಕ್ಕೆ ಅದು ಮುಚ್ಚುವುದಿಲ್ಲ. ಯಾಕೆಂತಂದ್ರೆ ಈ ಒಂದು 10 ವರ್ಷದ ಆಡಳಿತದಲ್ಲೇ ಜನಸಾಮಾನ್ಯನ ಶ್ರೀಸಾಮಾನ್ಯನ ಆಡಳಿತ ಇದಾಗಿಲ್ಲ. ಇದು ಕೇವಲ ಯಾರು ಆಡಳಿತ ಆಗಿದೆಪ್ಪ ಅಂದ್ರೆ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥದ್ದು, ಬಂಡವಾಳಶಾಹಿಗಳಿಗೆ ಹೆಲ್ಪ್ ಆಗುವಂಥದ್ದು. ಅವ್ರಿಗೆ ಮಾತ್ರ ಶ್ರೀರಾಮ ಒಲಿದಾನ, ಉಳಿದವ್ರಿಗೆ ಇಲ್ಲ ಅಂತ ಹೇಳ್ಬೇಕಾಗಿದೆ. ಅಂಥ ಆಡಳಿತವನ್ನು ಇವ್ರಿಗೆ ಕೊಟ್ಟಿದ್ದಾರೆ. ಓಪನ್ ಮಾರ್ಕೆಟ್ ಮಾಡಿದ್ದಾರೆ, ಪಾರ್ಟೇಷನ್ ಮಾಡಿದರು. ಕಾಂಗ್ರೆಸ್ ಇದ್ದು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಓಪನ್ ಮಾರ್ಕೆಟ್ ಮಾಡಿ ಸ್ಥಳೀಯ ನಮ್ಮ ಲೋಕಲ್ ಕಾರ್ಪೊರೇಟ್ಗಳನ್ನ ಬೆಳೆಸಿದ್ರು. ಅದರಲ್ಲೂ ಅದಾನಿ, ಅಂಬಾನಿ ಅನ್ನುವಂಥ ಮೇನ್ ಇವರು. ಅದ್ರ ಜೊತೆ ಇನ್ನೂ ಅನೇಕ 166 ಜನ ಇವತ್ತು ಕಾರ್ಪೊರೇಟ್ಗಳು
ಆಯುಷ್ಯಾರಾಮ ಜೀವನದಾಗಿದ್ದಾರೆ, ಅವ್ರಿಗೆ ಮಾತ್ರ ನಿಶ್ಚಿತವಾಗಿ ರಾಮರಾಜ್ಯದ. ಆದರೆ ಉಳಿದವ್ರಿಗೆ, ಜನಸಾಮಾನ್ಯರಿಗೆ, ಅದರಲ್ಲೂ ರೈತರಿಗೆ, ಮಹಿಳೆಯರಿಗೆ ಘೋಷಣೆಗಳನ್ನು ಸಾಕಷ್ಟು ಮಾಡಿದ್ದಾರೆ. ರೈತರಿಗೆ ನಾವು 6,000 ಕೊಡ್ತಾ ಇದ್ದೀವಿ, ನಾವು 82 ಕೋಟಿ ಜನಕ್ಕೆ ನಾವು ಅನ್ನ ಹಾಕ್ತಾ ಇದ್ದೀವಿ, ಹಾಗೆ ಹೀಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು MSME ಉದ್ಯೋಗ ಕೊಡ್ತಾ ಇದ್ದೀವಿ, ಸ್ಟಾರ್ಟಪ್ ಮಾಡಿದ್ದೀವಿ, ಸ್ಟ್ಯಾಂಡಪ್ ಮಾಡಿದ್ದೀವಿ. ಅದೇ ಕಾಲಕ್ಕೆ ಪ್ರೈವೇಟೈಸೇಷನ್ ನಿಮ್ಗೆ ಗೊತ್ತಾಗಿದೆ, ಹೀಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವಿ. ಎಷ್ಟು ಸಾಕಷ್ಟು ಒಂದು ಏನಪ್ಪ ಅಂದ್ರೆ ಘೋಷಣೆಗಳು ಮಾಡಿದ್ದಾರೆ. ಅದರಲ್ಲಿ ಅನೇಕ ರೈತರು ಸಹಿತ ಅನೇಕ ಹೆಲ್ಪ್ ಮಾಡೋಕ್ಕೆ ಮಾಡಿದ್ದೀವಿ. ಆದರೆ ರೈತರು ಅನಗತ್ಯ ಸ್ಟ್ರೈಕ್ ಮಾಡಿ ಅದನ್ನು ಕಳ್ಕೊಂಡ್ರು. ಯಾಕಂದ್ರೆ ಅವರ ಆಯ ಅಂದ್ರೆ ಅವರ ಇದು ಅವ್ರದ್ದು ಇನ್ಕಮ್ ಅಥವಾ ಅವರ ಏನಪ್ಪ ಅಂದ್ರೆ ದುಡ್ಡು ಇವತ್ತು ಇರುವಂಥ ಡಬಲ್ ಮಾಡುವಂಥ ಇನ್ಕಮನ್ನು ಡಬಲ್ ಮಾಡ್ತೀವಿ, ಆದಾಯ ಡಬಲ್ ಮಾಡ್ತೀವಿ ಅಂತ ಇನ್ನೂ ಹೇಳಿದ್ರು. 2022ಕ್ಕೆ ಡಬಲ್ ಆಗಬೇಕಾಯ್ತು ಆದಾಯ ಡಬಲ್ ಆಗಲಿಲ್ಲ, ಅದ್ರ ಖರ್ಚು ಮಾತ್ರ ಡಬಲ್ ಅಲ್ಲ, ತ್ರಿಬಲ್ ಮತ್ತೇನು ಆ ಪ್ರಮಾಣದ ಹೆಚ್ಚಿತ್ತು ನೋಡ್ತಾ ಇದ್ದೀವಿ. ಮುಂದೆ ಅದಕ್ಕೆಲ್ಲ ಅನೇಕ ಭೀಮಾ ಯೋಜನೆ ಮಾಡಿದರು, ಉಜ್ವಲ ಸ್ಕೀಮ್ ಅದು ಮಾಡಿದರು. ಉಜ್ವಲ ಸ್ಕೀಮ್ ಮಾಡಿದರು, ಅದ್ರ ರೇಟ್ ಹೈಕ್ ಮಾಡಿಬಿಟ್ರು. 1200 1100 12 ಮಾಡಿದಾಗ ಪಾಪ ದುಡ್ಡು ತಿನ್ನುವಂಥ ಬಡ ಕೂಲಿಕಾರ ಅಷ್ಟು ದುಡ್ಡು ತುಂಬಿ ಅದನ್ನ ತಂದು ಊರಿಗೆ ಸಾಧ್ಯ ಇಲ್ಲ. ಈಗೇನು ಮತ್ತೆ ದಿನಕ್ಕೆ ಬಂದು ಮತ್ತೆ 500 ಮಾಡ್ತೀವಿ, 900 ಮಾಡ್ತೀವಿ, 300 ಇಳಿಸ್ತೀವಿ, ಶುರು ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಾವು ಮತ್ತೆ ಇನ್ನೊಂದು ನೆನಪಿಡುವಂಥದ್ದು ಏನಪ್ಪ ಅಂದ್ರೆ ಒಂದು ಮಾತು ನಿಮ್ಗೆ ಆರಂಭದಲ್ಲ, ಇದು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ರಾಮರಾಜ್ಯ ಆಯ್ತು ವಿನಃ ಉಳಿದವ್ರಿಗೆಲ್ಲ ಇದೇನಪ್ಪ ಅಂತಂದ್ರೆ ಅದು ಯಾವ ರಾಜ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾವಣನು ಸಹಿತ ರಾಮನಷ್ಟೇ ಒಳ್ಳೆ ಆಡಳಿತ ಕೊಟ್ಟಿದ್ರು ಅಂತ ರೆಕಾರ್ಡ್ಗಳಿದ್ದಾವೆ. ಈಗ ರಾವಣ ರಾಜ್ಯ ಅಂದ್ರೆ ಮತ್ತೆ ತಪ್ಪಾಗ್ತದೆ, ಅದನ್ನು ಮತ್ತೆ ಯಾವುದೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೊಂದು ಏನಾಯ್ತಪ್ಪ ಈ ಸಂದರ್ಭದಲ್ಲಿ ಬಡತನ ಅಂತ ಹೆಚ್ಚಾಗಿದೆ, ಆ ಪ್ರಶ್ನೆ ಇಲ್ಲ. ನಾವು 50ನೇ ನಂಬರ್ ಇದ್ವಿ ಎಲ್ಲೇ ಬಡತನದಾಗ, ಇವತ್ತು 111 ನಂಬರ್ ಆಗಿವಿ ಜಗತ್ತಿನಲ್ಲೇ. ಮುಂದೆ ಅದೇ ಕಾಲಕ್ಕೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತ ಸಾಕಷ್ಟು ಆಗಿ ಹೋಗ್ಬಿಟ್ಟದ, ಲೆಕ್ಕಿಲ್ಲದಷ್ಟು ಅನ್ಎಂಪ್ಲಾಯ್ಮೆಂಟ್ ಆಗಿ ಹೋಗ್ಬಿಟ್ಟದ. ಕಾಂಗ್ರೆಸ್ ವರ್ಷಕ್ಕೆ 2 ಕೋಟಿ ನಾವು ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಡ್ತೀವಿ ನಮ್ಮ ಜನಕ್ಕೆ ಅಂತ ಹೇಳಿದ್ರು. 1 ಕೋಟಿಗೆಲ್ಲ ಇವತ್ತಿನೆಲ್ಲ ಲೆಕ್ಕ 1 ಕೋಟಿ ಆಗೋದಿಲ್ಲ. ಹೀಗಾಗಿ ಅನ್ಎಂಪ್ಲಾಯ್ಮೆಂಟು ಹೆಚ್ಚಾಗಿಬಿಟ್ಟದ. ಅದೇ ಕಾಲಕ್ಕೆ ರೈತರು ಡಬಲ್ ಅಂದರು ಆದಾಯ 2022, ಈಗ ಮತ್ತೆ 23 ಬಂತು. ಇನ್ನು ಬೆಳೆದ ಅಲ್ಲಿದೆ. ಇವತ್ತೊಬ್ಬ ರೈತನ ದಿನದ ಆದಾಯ ಬರೀ 27 ರೂಪಾಯಿ ಅದ, 27 ರೂಪಾಯಿ. ಮುಂದೆ ಅದೇ ಕಾಲಕ್ಕೆ ಒಂದು ರೈತ ಕುಟುಂಬದ ಆದಾಯ ಎಷ್ಟದಪ್ಪ ಅಂದಾಗ ಇಡೀ ಕುಟುಂಬದವ್ರು ದುಡಿದಾಗ 3,000ರಿಂದ 4,000 5,000 ಅದ. ಅದಾದ್ರೆ ಬಿಹಾರದಲ್ಲಂತೂ ಇನ್ನೂ ಭಾಳ ಕಡಿಮೆ ಅದ. ಹೀಗಾಗಿ ಬಿಹಾರಿಗಳಪ್ಪ ಬೇರೆ ಬೇರೆ ರಾಜ್ಯಗಳು ದುಡಿಯಾಗಿ ಬರುತ್ತಿರುವಂಥ ಸಂದರ್ಭಗಳು ನಾವು ನೋಡ್ತಾ ಇದ್ದೀವಿ. ಮತ್ತು ಅದರಲ್ಲೂ ಕೋವಿಡ್ ಬಂದಾಗಂತ ಹೆಚ್ಚಿಗೆ ಹೊಡೆತದಿಂದವರು ಈ ಬಿಹಾರಿಗಳು ಪಾಪ ಅವ್ರು ಮತ್ತೊಂದು ರಾಜ್ಯಗಳಿಗೆ ದುಡಿಯೋದಕ್ಕೆ ಬಂದಾಗ ಅವ್ರು ನೆಲೆ ಇಲ್ಲದೆ ಪಾಪ ನಡೀತಾ ಹೋಗುವಂಥ ಪ್ರಸಂಗ ಬಂದ ಎಷ್ಟೋ ಜನ ಹಾದಿಯಲ್ಲಿ ಬೀದಿಯಲ್ಲಿ ಬಿದ್ದು ಹೋಗಿದ್ರು ನಾವು ನೋಡಿದ್ವಿ. ಇದೆಲ್ಲನೂ ನಾವು ನೆನಪಿಸ್ಕೊಂಡಾಗ ಇಲ್ಲಿವರೆಗೆ ಕೊಟ್ಟಂತ ಮತ್ತು ಇನ್ನೊಂದು ಭಾಳ ಪ್ರಮುಖವಾದದ್ದು ಬ್ರೈನ್ ಡ್ರೈನ್ ಅಂತೀವಿ ನಾವು. ಬ್ರೈನ್ ಡ್ರೈನಪ್ಪ ಈ ದೇಶದ ಏನಪ್ಪ ಮುಖ್ಯ ಅಂದ್ರೆ ಬ್ರೈನ್ ಬುದ್ಧಿವಂತಿಕೆ, ತಂತ್ರಜ್ಞಾನ, ವೈಜ್ಞಾನಿಕತೆ. ಆ ಹುಡುಗರು ಕಲಿತಂಥ ಮಕ್ಕಳು ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳು ಮಾಡಬೇಕಾದಂಥ ಹುಡುಗರು ಇವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ. ಹೆಚ್ಚು ಒಂದು 8-9 ಲಕ್ಷ ಹುಡುಗರು ಏನಪ್ಪ ಅಂದ್ರೆ ಮೈಗ್ರೆಂಟ್ ಆಗಿ ಹೋಗಿಬಿಟ್ಟಿದ್ದಾರೆ ಮತ್ತೊಂದು ದೇಶಕ್ಕೆ. ಅಲ್ಲಿ ಹೋಗಿ ಅವ್ರು ತಮ್ಮ ಕೆಲಸ ಮಾಡಿ ಅಲ್ಲಿ ಆ ದೇಶದ ಒಂದು ಅಭಿವೃದ್ಧಿನ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಹೊಡೆತ ಆಗಿಬಿಟ್ಟದ. ಈಗ ಯಾರೂ ಈ ದೇಶದಲ್ಲಿ ಇರಬೇಕಂತ ಬಯಸ್ತಾ ಇಲ್ಲ, ಇವರು ವ್ಯಾಪಾರಿಗಳು ಸಹಿತ ಇರ್ಬೇಕಂತ ಬಯಸ್ತಾ ಇಲ್ಲ, ಕಾರ್ಪೊರೇಟ್ಗಳು ಸಹಿತ ಓಡಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಆಗಿಬಿಟ್ಟದ. ಟ್ಯಾಕ್ಸ್ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದು ಚಾಣಕ್ಯ ಹೇಳ್ತಾನೆ, ಹೆಂಗಿರ್ಬೇಕು ಟ್ಯಾಕ್ಸ್ ಅಂದ್ರೆ ಹೂವಿನಿಂದ ಇದು ನಮ್ಮ ಏನಿರ್ತದಲ್ಲ ದುಂಬಿ ಮಕರಂದವನ್ನು ಹೀದಾಗಿರ್ಬೇಕು. ಅಂದ್ರೆ ಆ ಹೂವಿಗೆ ಅನಿಸ್ಬಾರ್ದು, ಇವ್ನು ಮಕರಂದ ತಗೋತಾ ಇದ್ದಾನಪ್ಪ ಅಂತ ಖುಷಿ ಪಡ್ಬೇಕು. ಹಂಗೆ ನಮ್ಮಲ್ಲಿ ಟ್ಯಾಕ್ಸ್ ಇರ್ಬೇಕು ಮಾತು ಮಾತಾಡ್ತಾ ಇದ್ದಾರೆ. ಇದು ಟ್ಯಾಕ್ಸ್ ಕೊಡೋರ್ಗೆ ಗೊತ್ತದ, ಕೇಳ್ಬೇಕು ಅವ್ರನ್ನ. ಅವ್ರು ಹೇಳ್ತಾರೆ ಇಲ್ರಿ ನಮ್ಮ ಹಿಂದೆ ರಕ್ತ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವೂ ನಾವು ನೋಡಿದಾಗ ಇಲ್ಲಿವರೆಗೆ ಮಾತ್ರ ಕೆಲವು ಜನರಿಗೆ ರಾಮರಾಜ್ಯ ಆಗಿದ್ದಾರೆ, ಇನ್ನುಳಿದವ್ರಿಗೆಲ್ಲರಿಗೂ ಅತ್ಯಂತ ಕನಿಷ್ಠ ರಾಜ್ಯ ಆಗಿದೆ. ಅದಕ್ಕೆ ಇವತ್ತು ನೀವು ಕೇಳೋದು ತಪ್ಪೇನಿಲ್ಲ. ಮತ್ತು ಇನ್ನೊಂದು ರೈತರಿಗೆ ಇವ್ರೇನು ಹೇಳಿದ್ರು, ನಮ್ಮ ಮುಖ್ಯಮಂತ್ರಿ ಆದಾಗ ಮಾತಾಡಿದ್ರು ಮೋದಿಯವರು. ಆಗ ನಮ್ಮ ಮನಮೋಹನ್ ಸಿಂಗ್ರು ಪ್ರೈಮ್ ಮಿನಿಸ್ಟರ್ ಇದ್ದರು. ಆ ಟೈಮ್ದಾಗ ಹೇಳಂತ ಮಾತು ಇಲ್ಲ, ನಮಗೆ ನಮ್ಮ ದೇಶದ ಏನಪ್ಪ ಅಂತಂದ್ರೆ MS ನಮ್ಮ ಯಾರಪ್ಪ ಅಂತಂದ್ರೆ MS ನಮ್ಮ ಸ್ವಾಮಿನಾಥನ್ ಅವರೊಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಜಲಗಟ್ಟಲೆ ಇವ್ರಿಗೆ ಆಯ ಅಂದ್ರೆ ಇನ್ಕಮ್, ರೈತನ ಇನ್ಕಮ್ ಅವ್ರು ಏನು ಇರ್ತದೆ ಖರ್ಚು ಮಾಡಿದ್ದೆ ಅದ್ರ ಮೇಲೆ 50% ಹಾಕಿ ಕೊಡಬೇಕು ಅಂತ. ಈಗ ಒಂದು 100 ರೂಪಾಯಿ ಖರ್ಚು ಆಗ್ತಿದ್ರೆ ಅದಕ್ಕೆ ಮತ್ತೆ 50 ರೂಪಾಯಿ 150 ರೂಪಾಯಿ ರೈತ ಕೊಡಬೇಕು ಅನ್ನುವಂಥ ಒಂದು ರಿಪೋರ್ಟನ್ನು ಒಂದು ಸೈಂಟಿಫಿಕ್ ಇದನ್ನು ಕೊಟ್ಟಿದ್ದು ರೈತ ಉಳಿದಾರಂತೆ. ಅದನ್ನು ಮೊದಲು ಇವರ ಇದು ಮಾಡಿದವರು, ಇದು ತರಬೇಕಂತ ಮನಮೋಹನ್ ಸಿಂಗ್ ಮೇಲೆ ಒತ್ತಾಯ ಮಾಡಿದವರ ತಾವು ಗೌರ್ಮೆಂಟ್ ಬಂದ ತಕ್ಷಣ ಅದು ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕೈ ಎಬ್ಬಿಸ್ಬಿಟ್ರು. ಸುಪ್ರೀಂ ಕೋರ್ಟ್ ಬರೆದು ಕೊಟ್ಟರು ಅದನ್ನು. ಅಂದರೆ ಇದರರ್ಥ ಏನಪ್ಪ ಅಂದ್ರೆ ರೈತರು ಹೇಳ್ಬೇಕಾಗಿತ್ತು,
ಅದಕ್ಕೆ ಕೊನೆಗೆ ಒಂದು 6,000 ರೂಪಾಯಿ ವರ್ಷಕ್ಕೆ ಕೊಡುವಂಥದ್ದು ಮಾಡ್ರು. 6,000 ಇವತ್ತು ಏನಾಗ್ತದೆ ರೀ, 4 ತಿಂಗಳು 2,000 ರೂಪಾಯಿ. ಮುಂದೆ ಅಕ್ಕಿದೊಂದು ಹೇಳ್ತಾ ಇದ್ದಾರೆ, ಒಂದು 5 ಅಕ್ಕಿ ಕೊಡುವಂಥದ್ದು ಮಾಡಿದ್ರು ಅಂತೇಳಿ. ಇನ್ನೂ ನಾವು 2022 ತನಕ ಕೊಡ್ತೀವಿ ಅಂತ ಮನೆ ಮಾತಾಡಿದ್ದಾರೆ. ಇವೆಲ್ಲನೂ ನೋಡಿದಾಗ ಒಂದು ವಿಮಾ ಯೋಜನೆಗಳು ಇವು ಸಹ ಜನರಿಗೆ ಹೋಗಿ ಮುಟ್ಟಿಲ್ಲ ಪಾಪ. ರೈತರಿಗೆ ಆಯ್ತು ಯಾರಿಗೆ ಆಯ್ತು ಒದ್ದಾಡ್ತಾ ಇದ್ದಾರೆ. ಇದನ್ನು ಕಂಪ್ನಿಗಳು ಉದ್ಧಾರ ಆದ ವಿನ ಆ ಬಡ ರೈತರಿಗೆ ಬಂದು ಹತ್ತಲ್ಲಿ ದುಡ್ಡು ಅನ್ನೋದು ನಾವು ನೆನಪಿಸ್ಕೊಂಡಾಗ ಇದು ರಾಮರಾಜ್ಯ ಮಾಡುವಂಥವು ಅಂತ ಮಾಡಬೇಕು ಅನ್ನೋಷ್ಟು ಇವರಲ್ಲೇ ಹೊಸಗಿದ್ದರೂ ಸಹಿತ ಆ ಮಾಡುವಂಥ ವ್ಯವಸ್ಥೆ ಎಲ್ಲದ ಏನದ ಅನ್ನೋದು ಇನ್ನೂವರೆಗೆ ಫೈಂಡ್ ಔಟ್ ಆಗಿಲ್ಲ ಅಂತ ಅನ್ನಿಸ್ತು. ಅದೇನೋ ಈಗ ನಮಗೆ ಬೇಕಾಗಿದ್ದೀರಿ, ರಾಮ ಮಂದಿರ ಮಾಡಿದಿರಿ, ಭಾಳ ಸಂತೋಷ. ವೈಭವೀಕರಣ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೀರಿ, ರಾಮಲಲ್ಲಾವನ್ನು ಕುಡಿಸ್ತಾ ಇದ್ದೀರಿ, ಭಾಳ ಸಂತೋಷಪೂರ್ಣ ಎಲ್ಲರೂ. ಆದರೆ ರಾಮನ ರಾಜ್ಯ ಯಾವ ರೀತಿ ಇತ್ತು, ಸರ್ವರೂ ಸುಭಿಕ್ಷರಿರಬೇಕು, ಟ್ಯಾಕ್ಸ್ ಕೊಡೋವು ಸುಭಿಕ್ಷರಿರಬೇಕು, ಟ್ಯಾಕ್ಸ್ ತೊಗೊಳ್ಳೋ ಸುಭಿಕ್ಷರಿರಬೇಕು, ಪ್ರತಿಯೊಬ್ಬ ಮನೆಯೂ ಸಂತೋಷದಿಂದ ತುಂಬಿರಬೇಕು ಅನ್ನೋಂಥ ಒಂದು ಸಾಮಾನ್ಯವಾದ ಒಂದು ಏನಪ್ಪ ವಾದ ರಾಮರಾಜ್ಯ ಅಂದರೆ. ಅದರಲ್ಲೂ ಗಾಂಧೀಜಿಯವರು ರಾಮರಾಜ್ಯ ಏನಿತ್ತಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿಯೂ ಸ್ವಾವಲಂಬಿ ಆಗಬೇಕು ಅನ್ನುವಂಥದ್ದು. ಇವತ್ತಿನ ಲೆಕ್ಕಾಚಾರ ನೋಡಿದರೆ ಸ್ವಾವಲಂಬಿ ಅಂತ ಪ್ರಶ್ನೆ ಇಲ್ಲಲ್ಲ. ನೀವು ಅವರಿಗೆಲ್ಲ ಗೌರ್ಮೆಂಟ್ ಗ್ರ್ಯಾಂಟ್ ಕೊಟ್ಟು ಮತ್ತೇನು ಕೊಟ್ಟು ಅವ್ರು ಎಬ್ಬಿಸ್ಬೇಕಾಗಿದೆ ಇವತ್ತು, ಅದು ಸರಿಯಾಗಿ ಹೋಗಿ ಮುಟ್ಟುವುದಿಲ್ಲ. ಇವತ್ತೊಂದು 100 ರೂಪಾಯಿ ನಾವು ನಮ್ಮ ಟ್ಯಾಕ್ಸ್ ದುಡ್ಡು ತೆಗೆದು ಹಳ್ಳಿ ಉದ್ಧಾರ ಕೊಟ್ಟರೆ ಅದರಾಗ 50ರಿಂದ 60 ಪೈಸೆ ಈ ನಡಿಕೆಯಿಂದ ಏಜೆಂಟ್ಸಿಂದ ಹೋಗೋದ್ರಿಂದ ಹಳ್ಳಿಗಳು ಸಹಿತ ಇವತ್ತೇನಾಗ್ಯಾವಪ್ಪ ಅಂತಂದ್ರೆ ಪಂಚಾಯತ್ಗಳು ಸಹಿತ ದುಡ್ಡು ಹೊಡಿಯೋಂಥ ಕೇಂದ್ರ ಅಷ್ಟೇ ಅಲ್ಲ, ಜಗಾಡು ಕೇಂದ್ರ ಆಗಿ ಒಂದು ಏನು ಗಾಂಧೀಜಿಯವರು ಬಯಸಿದ್ರು ಗ್ರಾಮ ಸ್ವರಾಜ್ಯ, ಅದು ಸ್ವರಾಜ್ಯ ಆಗುವುದಿಲ್ಲ, ಸ್ವರಾಜ್ಯ ಆಗುವುದಿಲ್ಲ, ಒಂದು ಇವತ್ತು ಅತ್ಯಂತ ದುರವಸ್ಥೆ ಆಗದ. ಹೀಗಾಗಿ ರಾಮರಾಜ್ಯದ ಒಂದು ಏನು ಇವತ್ತು ನಮ್ಮ ರಾಮನ ಹೆಸರು ಹೇಳ್ಕೊಂಡು ಇವರು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರು ಮೊದಲು ಈ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗ್ಯದ ಅನ್ನೋದನ್ನು ಜನರ ಮುಂದಿಡಬೇಕಾಗಿದೆ. ಅಂದಾಗ ನಮ್ಮ ಜನನ ಒಂದು ಕೇಳಬೇಕಾಗಿದೆ. ರಾಮರಾಜ್ಯ ಏನು ತರ್ತೀರಪ್ಪ, ನಮಗೆ ರಾಮ ಮಂದಿರ ತಂದ್ರಿ ಭಾಳ ಸಂತೋಷ, ರಾಮರಾಜ್ಯ ಯಾವಾಗ ತರ್ತೀರಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ನಿಮ್ಗೆ ಸಿಂಪಲ್ ಆಗಿ ಹೇಳಿದೆ, ರಾಮರಾಜ್ಯಪ್ಪ ಅಂತಂದ್ರೆ ಏನು, ಸರ್ವೋ ಜನ ಸುಖನೋ ಭವಂತು. ಇದು ನಮ್ಮದು ವೇದಗಳ ಕಾಲದಿಂದ ಹೇಳ್ಬೋದು ಬಂದಂಥದ್ದು ಹೇಳಿದಂಥದ್ದು. ಮತ್ತು ಈ ಸುಖನೋ ಭವಂತು ಯಾವಾಗ ಅನ್ನೋದು ಇವತ್ತು ನಮ್ಗೆ ಸ್ಪಷ್ಟ ಆಗ್ತಾ ಇಲ್ಲ. ಕೇವಲ ದುಃಖಿನೋ ಭವಂತು ಅಷ್ಟೇ. ನೋಡಿದ್ರಲ್ವಾ. ಸೊ ಒಟ್ಟಾರೆ ಹೇಳೋದೇನು ಅಂತ ಅಂದ್ರೆ ರಾಮರಾಜ್ಯ ಅನ್ನೋದು ಸಾಧ್ಯನಾ ಅಂತ ಕೇಳಿದ ಪ್ರಶ್ನೆಗೆ ಸರ್ ಹೇಳಿದಿಷ್ಟೇ, ಕೆಲವೊಂದಿಷ್ಟು ಜನರಿಗೆ ರಾಮರಾಜ್ಯ ಆಗ್ತಾ ಇದೆ, ಇವಾಗ್ಲೂ ಇದೆ ಅದೇ ತರ. ಆದ್ರೆ ದೇಶದ ಪ್ರತಿಯೊಬ್ಬ ಬಡ ಮನುಷ್ಯ ಕಟ್ಟಕಡೆ ಪ್ರಜೆನೂ ಕೂಡ ಯಾವತ್ತು ಸ್ಯಾಟಿಸ್ಫೈಡ್ ಲೈಫ್ ಅನ್ನ ಲೀಡ್ ಮಾಡ್ತಾನೆ, ಆವತ್ತು ನಾವು ಹೇಳ್ಬಹುದು ಇದು ರಾಮರಾಜ್ಯ ಅಂತ ಹೇಳಿ. ಬಹುಶಃ ಆ ದಿಶೆಯಲ್ಲಿ ನಾವು ಇವತ್ತು ಮೋದಿಯವ್ರ ಕಡೆ ನೋಡಿದಾಗ, ಈ 10 ವರ್ಷ ಆಲಕ್ಕೆ ನೋಡಿದಾಗ ಅವ್ರಿನ್ನು ಮುಂದಾದರೂ ಅದನ್ನು ತರ್ತಾರೇನು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಅನ್ನೋದು, ಅದು ಕೇಳುವಂಥದ್ದು ಭಾಳ ಮಹತ್ವದ್ದು. ಈಗಂತೆ ಆಯಿತು ನೋಡಿ, ಮನುಷ್ಯನಿಗೂ ತಪ್ಪು ಒಪ್ಪುಗಳಾಗ್ತಾ ಇರ್ತಾವೆ. ಸೋತಿರ್ಬೋದು ಮೋದಿಜಿಯವರು, ಅವ್ರು ಸುತ್ತ ಇದ್ದಂಥ ಜನ ಅವ್ರನ್ನ ಸ್ಕೂಲಿಸಿರ್ಬೋದು, ಬೇಡ ಅವ್ರು ತಪ್ಪು ಹೆಜ್ಜೆ ಇರ್ಬೋದು. ಅದು ಇನ್ನು ಮುಂದಾದ್ರೆ ಸಾಧ್ಯದನ ಅವರಿಗೆ. ಯಾಕೆಂದರೆ ಅವ್ರು ಬಂದಿದ್ದು 2014 ಆಡಳಿತಕ್ಕೆ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀನಿ, ಮತ್ತು ಪ್ರತಿ ಒಬ್ಬಗೂ 15 ಲಕ್ಷ ಪ್ರತಿ ಬಡವಗೂ ಸಿಗುವಂಥ ವ್ಯವಸ್ಥೆ ಮಾಡ್ತೀನಿ ವರ್ಷಕ್ಕೆ ಅನ್ನುವಂಥ ಏನೇನೋ ಘೋಷಣೆ ಕೇಳಿದರು. ಅವು ಒಂದು ರೀತಿ ಎಲ್ಲದಕ್ಕೂ ಮರಣ ಆಯ್ತು. ನಮ್ಮ ಜನ ಓಟ್ ಹಾಕಿದ್ದೀನಿ ಸುಳ್ಳಲ್ಲ. ಆದ್ರೆ ಆರಿಸಿ ಬಂದಂತ ಅವೆಲ್ಲ ಮರೆತು ಹೋಗಿದ್ದಾವೆ. ಆದ್ರೆ ಏನಾದರೂ ಬರ್ತವೆ, ನಾವು ಅದ್ರ ಬದಲಾಗಿ ಏನಾದರೂ ಮಾತಾಡ್ತಾರೆ, ಆಶ್ವಾಸನೆ ಕೊಡ್ತಾರೆ ಅನ್ನೋ ಸಹಿತ ಮುಂದೆ ನೋಡ್ಬೇಕು ಅದನ್ನ ಅಷ್ಟೇನೆ. ಬಿಕಾಸ್ ಅದ್ರ ಬಗ್ಗೆ ಇವಾಗ ಏನ್ ಮಾತಾಡಿಲ್ಲ ಸದ್ಯಕ್ಕೆ. ಅವ್ರು ಮುಂದೆ ಇರುವಂತ ಟಾಸ್ಕ್ ಬರೀ ಚುನಾವಣೆ ಗೆಲ್ಬೇಕು ಮತ್ತೆ ಅಧಿಕಾರನ ಹಿಡಿಬೇಕು ಅನ್ನುವಂಥದ್ದಷ್ಟೇ ಇದೆ. ಸೊ ಹಾಗಾಗಿ ಆ ಕಡೆ ಜಾಸ್ತಿ ಫೋಕಸ್ಡ್ ಆಗಿದ್ದಾರೆ. ಅಂಡ್ ತಮ್ಮ ವೈಫಲ್ಯತೆಗಳನ್ನ ಒಂದ್ ಕಡೆ ಮುಚ್ಚ ಹಾಕೊಳ್ಳೋದಿಕ್ಕೆ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನು ಕೂಡ ಜೋರಾಗಿ ನಡೆಸ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ. ಏನಪ್ಪಾ ಇದೇ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಆದ್ರೂ ಸಹಿತ ಅವ್ರು ನಿಜವಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಹೇಳಿದ್ರೆ ಭಾಳ ಸಂತೋಷ ಆಗ್ತದೆ ಜನಸಾಮಾನ್ಯರಿಗೆ. ಯಾಕಂದ್ರೆ ಒಂದು ಸರ್ಕಾರ ಮತ್ತು ಜನಸಾಮಾನ್ಯರಕ್ಕೆ ಏನಪ್ಪ ಅಂದ್ರೆ ಮಾಧ್ಯಮ ಯಾವುದು, ಇದು ಮಾಧ್ಯಮ ಸೇತುವೆ, ಮಾಧ್ಯಮ. ಇವರು ಇವತ್ತಿನ ಗೋಧಿ ಮೀಡಿಯಾ ಜನ ಇದ್ದಾರೆ, ಇವರು ಸರಿಯಾಗಿ ಅವ್ರು ಒಳ್ಳೇದು ಮಾಡಿದ್ರೆ ಹೇಳಿದವರು, ಇಲ್ಲಪ್ಪ ಒಳ್ಳೇದಾಗೈತೆ. ಈಗ ಹಂಗೆ ರಾಮ ಮಂದಿರದ ಎಷ್ಟು ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ, ಅದೇ ರೀತಿಯಲ್ಲ ಇಲ್ಲಿ ಬಡತನದ ಬಗ್ಗೆ, ಇಲ್ಲಿ ಬಿದ್ದವ್ರ ಬಗ್ಗೆ, ಹಸ್ತವ್ರ ಬಗ್ಗೆ ಇವರು ತೋರಿಸ್ಬೇಕಾದ ಕೆಲಸ ಅದು ಮಾಡಬೇಕಾಗಿದೆ. ಜೊತೆಗೆ ಎಲ್ಲರಿಗೂ ಸ್ವತಂತ್ರ ಸಿಗುವಂಥ ರಾಮರಾಜ್ಯ ಬಯಸ್ಬೇಕಾಗಿದೆ. ಆ ರಾಮರಾಜ್ಯದಲ್ಲಿ ಒಂದು ಏನದಪ್ಪ ಅಂತಂದ್ರೆ ವಂಶ ಪಾರಂಪರ್ಯದ ಒಂದು ಪ್ರಭಾವ ಅದ. ಯಾಕಂದ್ರೆ ರಾಜತ್ವ ಇವತ್ತು ನಮ್ಮಲ್ಲಿ ಡೆಮೋಕ್ರಸಿ ಅದ. ಈ ಡೆಮೋಕ್ರಸಿಯಿಂದ ಆರಿಸಿ ಬರ್ತಾ ಇದ್ದಾರೆ. ಅದಕ್ಕಾಗಿ ಜನರಿಗೆ ಅವರಂಥವ್ರು ನಿಜವಾದ ರಾಮರಾಜ್ಯ ಮತ್ತು ಗ್ರಾಮರಾಜ್ಯ, ಗಾಂಧಿ ಗ್ರಾಮರಾಜ್ಯ ಕೊಟ್ಟ ಈ ದೇಶಕ್ಕೆ ಏನಾದ್ರು ಪರಿಹಾರ ಅದಂತೆ ಒಂದು ಸಣ್ಣ ನಂಬಿಕೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೋ ನಾವು ಎದುರು ನೋಡ್ಬೇಕಾಗಿದೆ. ಎಸ್. ಸೊ ಇವತ್ತಿನ ಚರ್ಚಾ ವಿಷಯ ಇದೇ ಆಗಿತ್ತು. ರಾಮರಾಜ್ಯ ನಿಜಕ್ಕೂ ಸಾಧ್ಯನಾ? ಮೋದಿ ಅವರು ರಾಮ ಮಂದಿರಕ್ಕೆ ಒತ್ತು ಕೊಟ್ಟಷ್ಟು ರಾಮರಾಜ್ಯ ಮಾಡುವ, ನಮ್ಮ ದೇಶನ ರಾಮರಾಜ್ಯ ಮಾಡೋದಕ್ಕೆ ಒತ್ತನ್ನ ಕೊಡ್ತಾರ, ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರ ಅನ್ನುವಂತಹ
ಚರ್ಚೆ ಇವತ್ತಿನದ್ದಾಗಿತ್ತು. ಇವತ್ತಿನ ಚರ್ಚೆಯಲ್ಲಿ ನಾವು ಏನ್ ಮಾತನಾಡಿದ್ರು ಅಥವಾ ಸರ್ ಏನ್ ಹೇಳಿದ್ರು, ಅವ್ರ ಒಪಿನಿಯನ್ಗಳು, ಅವರ ಅಭಿಪ್ರಾಯಗಳು ಸರಿ ಅಥವಾ ತಪ್ಪು ಅಂತ ನಿಮಗನ್ಸಿದ್ರೆ ಖಂಡಿತವಾಗ್ಲೂ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಬಹುದು ಅಂತ ಹೇಳ್ತಾ, ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ. ಎಸ್, ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ವಿಶೇಷ ವಿಚಾರಗಳೊಂದಿಗೆ, ಚರ್ಚೆಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. Audio Jungle.